ಇದು ನ್ಯೂಸ್ 18 ಕನ್ನಡದ ಮತ್ತೊಂದು ಸ್ಫೋಟಕ ಸುದ್ದಿ. ಈ ಸುದ್ದಿ ಕೇಳಿದ್ರೆ ನಿಮ್ಮ ಎದೆ ಜಲ್ಲನದೇ ಇರೋದಿಲ್ಲ. ಇದು ನ್ಯೂಸ್ 18 ನ ಮೆಗಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಸುದ್ದಿಯನ್ನ ಕೇಳಿದ್ರೆ ನೀವು ಅಲ್ಲಿ ಆ ಸ್ಫೋಟಕ ಸುದ್ದಿಯನ್ನ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಇದು ನ್ಯೂಸ್ 18 ನ ಮೆಗಾ ಎಕ್ಸ್ಕ್ಲೂಸಿವ್ ಆದಂತ ರಿಪೋರ್ಟ್ ಅನ್ನ ನಿನ್ನೆಯಿಂದ ನಿರಂತರವಾಗಿ ನ್ಯೂಸ್ 18 ಪ್ರಸಾರ ಮಾಡ್ತಾ ಇದೆ. ಅದರಿಂದ ಸಾಕಷ್ಟು ವಿಚಾರಗಳು ಕೂಡ ಹೊರಬರ್ತಿದ್ದಾವೆ. ಜೊತೆಗೆ ರಾಜ್ಯ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗ್ತಾ ಇದೆ. ಇದು ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿನ್ನೆ ದಲೈಲಾಮಾ ವಿಚಾರವಾಗಿ ಅವರ ಹತ್ಯೆಯ ಸ್ಕೆಚ್ ಬಗ್ಗೆ ಇನ್ ಡೀಟೇಲ್ ಹೇಳಿತ್ತು. ಇವತ್ತು ಕೂಡ ಕೆಲವೊಂದು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಅದರಲ್ಲಿ ಎರಡು ಕಡೆ ಸ್ಫೋಟಕ್ಕೆ ಒಂದು ಮೆಗಾ ಪ್ಲಾನ್ ಆಗಿತ್ತು. ಮೆಗಾ ಪ್ಲಾನ್ ಅನ್ನ ಮಾಡಿ ಎರಡು ಸ್ಫೋಟವನ್ನ ಮಾಡಿ ಒಂದಷ್ಟು ರಕ್ತಪಾತವನ್ನ ಮಾಡಬೇಕು ಅಂತ ಉಗ್ರರ ಒಂದು ತಂಡ ಸ್ಕೆಚ್ ಹಾಕಿತ್ತು. ರಾಜ್ಯದ ಎರಡು ಕಡೆ ಬೈಲುಕುಪ್ಪೆ ಮತ್ತು ಮುಂಡಗೋಡಿನಲ್ಲಿ ಬ್ಲಾಸ್ಟ್ಗೆ ಸ್ಕೆಚ್ ಅನ್ನ ಜೆಎಂಬಿ ಉಗ್ರರು ಪ್ಲಾನ್ ಮಾಡಿರ್ತಾರೆ. ಎನ್ಐಎ ಮುಂದೆ ಉಗ್ರ ಕೌಸರ್ ಈ ಮಾಹಿತಿಯನ್ನ ಹೊರಬಿಟ್ಟಿದ್ದಾನೆ. ರಾಜ್ಯದ ಎರಡು ಕಡೆ ಸ್ಫೋಟ ಮಾಡೋದು ಉಗ್ರರ ಪ್ಲಾನ್ ಆಗಿತ್ತು. ಆದ್ರೆ ಎನ್ಐಎ ಒಂದು ಕಾರ್ಯಾಚರಣೆಯಿಂದ ಅಲ್ಲಿ ಆ ಒಂದು ದೊಡ್ಡ ಅನಾಹುತ ಈಗ ಸದ್ಯಕ್ಕೆ ಅದು ತಪ್ಪಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನಾಹುತ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಈಗ ಆ ಪ್ರಮುಖ ಒಂದು ಗುಂಪಿನಲ್ಲಿ 5 ಜನ ಸಾಮಾನ್ಯರಂತೆ ನಮ್ಮ ನಿಮ್ಮ ನಡುವೆ ಇದ್ದಾರೆ. ರಾಜ್ಯದ ಬುದ್ಧ ವಿಹಾರಗಳಿಗೆ ಪೊಲೀಸರ ಒಂದು ಭದ್ರತೆ ಹೆಚ್ಚಾಗ್ತಿದೆ. ಬಂಧಿತ ಉಗ್ರರನ್ನ ಬೆಂಗಳೂರಿಗೆ ಎನ್ಐಎ ಅಧಿಕಾರಿಗಳು ಕರೆತರ್ತಾರೆ. ಇನ್ನಷ್ಟು ವಿಚಾರಣೆ ಆಗುತ್ತೆ. ಎಲ್ಲೆಲ್ಲಿ ಬಾಂಬ್ ಸ್ಫೋಟಕ್ಕೆ ಪ್ರಯತ್ನ ಮಾಡಿದ್ರಿ ಅಂತ ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ. ಬಂಧಿತ ಉಗ್ರ ಕೌಸರ್ ಸದ್ಯಕ್ಕೆ ಕೌಸರ್ ಮತ್ತು ಆದಿಲ್ ಇಬ್ಬರನ್ನು ಕೂಡ ಬೆಂಗಳೂರಿಗೆ ಕರೆತರಲಾಗುತ್ತೆ. ಈ ಹಿಂದೆ ಬೆಂಗಳೂರು ರಾಮನಗರದಲ್ಲಿ ಇವರು ವಾಸವಾಗಿದ್ರು. ಬಟ್ಟೆ ವ್ಯಾಪಾರಸ್ಥರ ಒಂದು ಸೋಗಿನಲ್ಲಿ ಬಂದು ಬಾಡಿಗೆ ಮನೆಯಲ್ಲಿರ್ತಾರೆ. ನಾವು ಬಟ್ಟೆ ವ್ಯಾಪಾರ ಮಾಡೋರು, ನಮಗೆ ಒಂದು ಮನೆ ಬಾಡಿಗೆ ಕೊಡಿ ಅಂತ ಅವರು ಯಾವ ರೀತಿ ಅಂತ ಅಂದ್ರೆ ಸಾಮಾನ್ಯವಾದಂತಹ ಬಾಡಿಗೆ ನಾವು ನೀವೇನ್ ಕಟ್ತೀವಿ ಅದಕ್ಕಿಂತ ಜಾಸ್ತಿನೇ ಇವ್ರು ಪೇ ಮಾಡಕ್ ರೆಡಿ ಇರ್ತಾರೆ. ಹಣದ ಆಸೆಗೆ ಬಿದ್ದು ಮಾಲೀಕರು ಕೂಡ ರೂಮ್ ಅನ್ನ ಬೇಗ ಯಾರು ನೀವು ಏನ್ ಕತೆ ಅಂತ ವಿಚಾರಿಸ್ತೆ ಕೊಡ್ತಾರೆ. ಇಂದು ರಾತ್ರಿ ಪಶ್ಚಿಮ ಬಂಗಾಳದಲ್ಲಿ ಸ್ಥಳ ಮಹಜರು ಕೂಡ ಆಗುತ್ತೆ. ಬಳಿಕ ಬಿಹಾರದ ಬೋಧ್ಗಯಾದಲ್ಲೂ ಕೂಡ ಸ್ಥಳದ ಮಹಜರು ಆಗುತ್ತೆ. ಎರಡು ಕಡೆ ವಿಚಾರಣೆಯ ಬಳಿಕ ಕರ್ನಾಟಕದ ಇಬ್ಬರು ಉಗ್ರರನ್ನ ಅದೀಗ ಕರ್ನಾಟಕದಲ್ಲಿ ಬಂದು ತಮ್ಮ ಒಂದು ಕೆಲಸವನ್ನ ಮಾಡ್ತಿದ್ದಂತ ಉಗ್ರರನ್ನ ಇದೀಗ ವಿಚಾರಣೆ ನಡೆಸಲಾಗ್ತಿದೆ. ಈ ಸುದ್ದಿಯನ್ನ ಕೇಳಿದ್ರೆ ಯಾವ ರೀತಿ ಇವರು ಸ್ಕೆಚ್ ಹಾಕಿದ್ರು, ಎಲ್ಲೆಲ್ಲಿ ಪ್ಲಾನ್ ಅನ್ನ ಹಾಕಿದ್ರು, ನಿಜಕ್ಕೂ ಶಾಕಿಂಗ್. ರಾಜ್ಯದ ಎರಡು ಕಡೆ ಸ್ಫೋಟಕ್ಕೆ ಉಗ್ರರ ಸಂಚಾಗಿದ್ದು ಪ್ರಮುಖವಾಗಿ ಬೌದ್ಧ ಧರ್ಮ ಕೇಂದ್ರಗಳು ಇವರ ಟಾರ್ಗೆಟ್. ಬೈಲುಕುಪ್ಪೆ ಮತ್ತು ಮುಂಡಗೋಡಿನಲ್ಲಿ ಪ್ಲಾನ್ ಅನ್ನ ಹಾಕಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂತಹ ಅಲ್ವಿನ್. ಇದೀಗ ಬೆಳಗ್ಗೆಯಿಂದ ನಿನ್ನೆಯಿಂದ ಸಾಕಷ್ಟು ವಿಚಾರಗಳನ್ನ ನ್ಯೂಸ್ 18 ಕೂಡ ಮೆಗಾ ಎಕ್ಸ್ಕ್ಲೂಸಿವ್ ಅನ್ನ ಕೊಡ್ತು. ಎನ್ಐಎ ಒಂದು ಪ್ರಾಥಮಿಕ ಚಾರ್ಜ್ ಶೀಟ್ ನ ವಿಚಾರಗಳನ್ನ ಹೇಳ್ತಾ ಹೋದ್ವಿ. ಆದ್ರೆ ಇವತ್ತು ಹೊರಬರ್ತಿರುವಂತಹ ಸುದ್ದಿಗಳು ನಿಜಕ್ಕೂ ಶಾಕಿಂಗ್. ಅದರಿಂದ ಈಗ ಅಲರ್ಟ್ ಕೂಡ ಆಗಿದೆ. ಈಗ ರಾಜ್ಯ ಯಾವ ರೀತಿಯಾದಂತಹ ಆತಂಕ ಆಗಬಹುದು, ಏನೇನ್ ಆಗ್ತಿದೆ, ಇದುವರೆಗೆ ವಿಚಾರಣೆಯಲ್ಲಿ ಏನೆಲ್ಲ ಹೊರಬಂದಿದೆ. ಈ ಶಾಕಿಂಗ್ ವಿಷಯ ಏನು ಹೊರಬಂದ ತಕ್ಷಣ ಕರ್ನಾಟಕ ರಾಜ್ಯದ ಗುಪ್ತಚರ ಇಲಾಖೆ ಏನು ಅಲರ್ಟ್ ಆಗಿದೆ. ಅಲರ್ಟ್ ಆದ ತಕ್ಷಣ ನಿನ್ನೆ ಏನು ಸಡನ್ ಆಗಿ ಮೀಟಿಂಗ್ ಕರೆದಂತ ಡಿಜಿ ಎಲ್ಲಾ ರಾಜ್ಯದ ಪ್ರತ್ಯೇಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಅಂದ್ರೆ ಎಸ್ಪೆಷಲಿ ಉತ್ತರ ಕನ್ನಡ, ಮಡಿಕೇರಿ ಮತ್ತು ಕೊಳ್ಳೇಗಾಲ, ಚಾಮರಾಜನಗರದಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಿ ನೀವು ತುಂಬಾ ಸೆನ್ಸಿಟಿವ್ ಆಗಿ ವರ್ಕ್ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ನೀವು ಈ ಹಿಂದೆ ಏನು ಕೆಲವೊಂದು ವಿಚಾರದಲ್ಲಿ ತಲ್ಲೀನರಾಗಿದ್ರೆ ಅದನ್ನೆಲ್ಲ ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡುವಂತ ನೈಜ ಕಾರ್ಯ ಏನಿದೆ ಅಲ್ಲಿ ಫೋಕಸ್ ಮಾಡ್ಬೇಕಂತ ಹೇಳಿ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರಲ್ಲೂ ಮೈಸೂರಿನ ಐಜಿ ಆಗಿರಬಹುದು, ವೆಸ್ಟರ್ನ್ ಘಾಟ್ ಸೆಕ್ಷನ್ ನ ವೆಸ್ಟರ್ನ್ ರೈನ್ ಐಜಿ ಆಗಿರಬಹುದು, ಇವರಿಗೂ ಒಂದು ಸೂಚನೆ ಕೊಟ್ಟಿರ್ತಾರೆ. ಇಲ್ಲಿ ಕರೆಕ್ಟ್ ಆಗಿ ಸರಿಯಾಗಿ ವರ್ಕ್ ಮಾಡಬೇಕು. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಏನು ಕೋಸ್ಟಲ್ ಬೆಲ್ಟ್ ಅಲ್ಲಿ ಇರುವ ಕಾರಣ ಅಲ್ಲಿ ಅಟ್ಯಾಕ್ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ಮತ್ತೆ ಹೆಚ್ಚಿನ ವಿಸ್ತಾರವಾದ ಪ್ರದೇಶ ಇದೆ. ಇನ್ನೊಂದು ರೀತಿಯಲ್ಲಿ ಮಡಿಕೇರಿಯನ್ನು ಇತ್ತೀಚೆಗೆ ಫ್ಲಡ್ ಇಂದಾಗಿ ಎಫೆಕ್ಟ್ ಆದ ಮಡಿಕೇರಿ ಏನಿದೆ ಅಲ್ಲೂ ಅಷ್ಟೇ ಬೇರೆ ಬೇರೆ ಸಂಖ್ಯೆಯಲ್ಲಿ ಬೇರೆ ರೀತಿಯಲ್ಲಿ ಜನ ಬರ್ತಾ ಇರ್ತಾರೆ. ಅದು ಒಂದು ಟೂರಿಸಂ ಸ್ಪಾಟ್ ಆಗಿದೆ. ಇನ್ನೊಂದು ಪ್ರದೇಶ ಆಗಿರುವಂತದ್ದು ಕೊಳ್ಳೇಗಾಲದಲ್ಲೂ ನೀವು ತುಂಬಾ ಸೆನ್ಸಿಟಿವ್ ಆಗಿ ವರ್ಕ್ ಮಾಡಬೇಕು. ಯಾರೆಲ್ಲ ಬರ್ತಾರೆ ಹೋಗ್ತಾರೆ ಎಲ್ಲವನ್ನು ಅಂದ್ರೆ ಜನರು ಹೆದರಬಾರದು. ಅದರ ಪ್ರಕಾರ ನೀವು ವಿತ್ ಯೂನಿಫಾರ್ಮ್ ವಿದೌಟ್ ಯೂನಿಫಾರ್ಮ್ ನಿಮ್ಮ ಕೆಲಸನ ನೀವು ಕರೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿ ಡಿಜಿ ಖಡಕ್ ಆಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರನೇ ಈಗ ನಾವು ನೋಡ್ತಾ ಇರಬಹುದು. ಅದರ ನಂತರ ಈ ರಿಪೋರ್ಟ್ ಮೇಲೆ ಬೇಸ್ಡ್ ಆಗಿ ಈ ಇಬ್ಬರು ಏನು ಅರೆಸ್ಟ್ ಆಗಿದ್ದಾರೆ ಇವ್ರನ್ನ ಕರ್ನಾಟಕಕ್ಕೆ ಪುನಃ
ಸ್ಥಳ ಪರಿಶೀಲನೆಗೆ ಕರ್ಕೊಂಡು ತರ್ತಾರೆ ಅನ್ನುವಂತ ಹೆಚ್ಚಿನ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತು ರಾತ್ರಿ ಏನು ಪಶ್ಚಿಮ ಬಂಗಾಳಕ್ಕೆ ಈ ಇಬ್ಬರನ್ನ ಸ್ಥಳ ಮಹಾಜರು ಮಾಡ್ಲಿಕ್ಕಾಗಿ ಅಲ್ಲಿ ಬೋರ್ಡೋನ್ ಬ್ಲಾಸ್ಟ್ ಆಗಿರುತ್ತೆ, ಅಲ್ಲಿ ಸ್ಥಳ ಪರಿಶೀಲನೆಗೆ ಅಲ್ಲಿ ಕೊಂಡೋಗ್ತಾರೆ ಇವತ್ತು. ಅದರ ನಂತರ ಇಮಿಡಿಯೇಟ್ ಆಗಿ ಬಿಹಾರದ ನಂತರ ಕರ್ನಾಟಕದ ಯಾವ ರಿಪೋರ್ಟ್, ಯಾವ ಡಿಜಿ ಮತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ ತರ ಬರುತ್ತೆ ಅದರ ಮೇಲೆ ಕರ್ನಾಟಕಕ್ಕೆ ಪುನಃ ಸ್ಥಳ ಪರಿಶೀಲನೆಗೆ ತರಲಾಗ್ತಿದೆ ಎನ್ನಲಾಗ್ತಿದೆ. ಅವಿನಾಶ್, ಅಲ್ವಿನ್, ಒಂದು ಮಾತಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ. ನಮ್ಮಲ್ಲಿ ಬಹುತೇಕ ಜನ ಅನಾಹುತ ಆದ್ಮೇಲೆ ಎಚ್ಚೆತ್ಕೊಳ್ಳೋರು ಜಾಸ್ತಿ, ಯಾಕೆ ಸೆಕ್ಯೂರಿಟಿ ಕೊಡ್ಲಿಲ್ಲ, ಅಲರ್ಟ್ ಆಗಿರ್ಬೇಕು ಅಂತ ಕಾಮೆಂಟ್ ಹೊಡೆಯೋ ಜನನೇ ಜಾಸ್ತಿ. ನ್ಯೂಸ್ 18 ನಿನ್ನೆಯಿಂದ ನಿರಂತರವಾಗಿ ಅಲರ್ಟ್ ಮಾಡ್ತಾ ಇದೆ. ಸೊ ಯಾವ ವಿಚಾರದಲ್ಲಿ ಈಗ ಅವ್ರನ್ನ ಕರೆತಂದ ಮೇಲೆ ಯಾವ ರೀತಿಯಾದಂತಹ ಒಂದು ಅಲರ್ಟ್ ಅನ್ನ ಈಗ ಮಾಡಲಾಗಿದೆ, ಅಂದ್ರೆ ಎಲ್ಲೆಲ್ಲಿ ಪ್ರಮುಖವಾಗಿ ಯಾವ ಸ್ಪಾಟ್ಗಳು ಒಂದು ಹೆಚ್ಚಿನ ಅಲರ್ಟ್ಗೆ ಒಳಪಟ್ಟಿದ್ದಾವೆ ಅಂತ ರಾಜ್ಯದಲ್ಲಿ? ಮುಖ್ಯವಾಗಿ ಹೇಳೋದಾದ್ರೆ ಈವರೆಗೆ ಯಾವುದೋ ಮೌಖಿಕವಾಗಿ ಬಿಟ್ಟು ಲಿಖಿತವಾಗಿ ಯಾವುದೇ ತರಹದ ಒಂದು ಕಮ್ಯುನಿಕೇಶನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಈವರೆಗೆ ನಡೆಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ರಾಜ್ಯದ ಜನರು ಬೆಚ್ಚಿ ಬೀಳ್ತಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ. ಆದ್ರೆ ಕರ್ನಾಟಕದ ಎಲ್ಲ ಚೆಕ್ ಪೋಸ್ಟ್ ಗಳಾಗಿರ್ಬೋದು, ಪೊಲೀಸ್ ಸ್ಟೇಷನ್ ಗಳಾಗಿರ್ಬೋದು, ಯಾವ ಒಬ್ಬ ಕಳ್ಳ ಸಿಕ್ಕರು ಕೂಡ ಅವರನ್ನು ಯಾವ ತರ ವಿಚಾರಣೆ ಮಾಡಬೇಕು ಅಂತ ಹೇಳಿ ಅಲರ್ಟ್ ಮಾಡಿದ್ದಾರೆ. ಅದರ ನಂತರ ಇವರ ಲೋಕಲ್ ಇಂಟೆಲಿಜೆನ್ಸ್ ಏನಿದೆ ಇದರ ಸೌಂಡ್ ಆಗಿರಬೇಕು, ಪ್ರತಿಯೊಬ್ಬರನ್ನ ಯಾವ ಹೊಸ ಅಂಗಡಿಗಳು ಇರಬಹುದು ಅಥವಾ ಆ ಏರಿಯಾದಲ್ಲಿರುವಂತಹ ಹೊಸ ಮನೆಗಳಾಗಿರ್ಬೋದು, ಹೊಸದಾಗಿ ಬಾಡಿಗೆ ಮನೆಗಳಿರ್ಬೋದು, ಏನೇ ಆಗಿದ್ರು ಇವರ ಪ್ರತಿಯೊಂದು ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡಿ ಒಂದ್ಸಲ ಚೆಕ್ ಮಾಡಿ ರೊಟೀನ್ ಅನ್ನ ಮಾಡ್ತಾ ಇರಬೇಕು ಅಂತ ಹೇಳಿ ಅಲರ್ಟ್ ಮಾಡಿದ್ದಾರೆ. ಅವಿನಾಶ್, ಎಸ್ ಅಲ್ವಿನ್, ಈಗ ಪ್ರಮುಖವಾಗಿ ಅವ್ರು ಬರುವಂತ ಒಂದು ರೀತಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಬಟ್ಟೆ ವ್ಯಾಪಾರಸ್ಥರ ರೀತಿ ಬರ್ತಾರೆ, ರಿಯಲ್ ಎಸ್ಟೇಟ್ ಮಾಡೋದು ಕೂಡ ಅವರ ಪ್ಲಾನ್ ಆಗಿರುತ್ತೆ. ಸೊ ನಮ್ಮಲ್ಲೇ ನಮ್ಮ ಹಾಗೆ ಬೆರೆತು ಹೋಗೋದು ಅವರೊಂದು ಮಾಸ್ಟರ್ ಪ್ಲಾನ್ ಆಗಿರುತ್ತೆ. ಜೊತೆಗೆ ಯಾವ ರೀತಿಯಾದಂತಹ ಪ್ಲಾನ್, ರಾಮಮೂರ್ತಿ ನಗರದಲ್ಲೂ ಕೂಡ ಅವ್ರು ಇರ್ತರು, ಕಳ್ಳರ ಸೋಗಲು ಕೂಡ ಬರ್ಬೋದು ಅಂತ. ಸೊ ಅವರೊಂದು ಪ್ಲಾನ್ ಯಾವ ರೀತಿ ಇತ್ತು, ಬೆಂಗಳೂರಿನಲ್ಲಿ ಏನೇನ್ ಮಾಡ್ತಿದ್ರು ಅವರು ಅಂತ? ಇವ್ರದ್ದು ಮುಖ್ಯವಾಗಿ ಮೋಡಸ್ ಆಪರೆಂಡಿ ನೋಡಿದ್ರೆ ನಾವು ಬೆಂಗಳೂರಲ್ಲೇ ಕೂತು ಪಕ್ಕದ ರಾಜ್ಯದ ಮೇಲೆ ಕಣ್ಣಿರ್ತಾರೆ. ಇನ್ನೊಂದು ನೋಡಬಹುದು, ಇಲ್ಲೊಂದು ಮಾಹಿತಿ ಸಿಗ್ತದೆ, ಪಕ್ಕದ ಕೇರಳದಲ್ಲಿ ಇಬ್ರು ಕೂತು ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ರು ಅಂತ ಹೇಳಿ. ಹಾಗಿರ್ಬೇಕಾದ್ರೆ ಮೊನ್ನೆ ತಾನೇ ಶುಕ್ರವಾರ ಮೀಟಿಂಗ್ ಅಲ್ಲಿ, ಡಿಜಿ ಮೀಟಿಂಗ್ ಅಲ್ಲಿ ಒಂದು ಪ್ರಸ್ತಾಪ ಬರುತ್ತೆ, ಕೇರಳದಲ್ಲಿ ಕೂತು ಪಕ್ಕದ ರಾಜ್ಯಕ್ಕೆ ಅಟ್ಯಾಕ್ ಗೆ ಒಂದು ಪ್ಲಾನ್ ಮಾಡಿರ್ತಾರೆ. ಇನ್ನೊಂದು ಮಾಹಿತಿ ಏನಂತಾರೆ, ರಾಮನಗರ ನೋಡೋದಾದ್ರೆ ನಾವು ಪಕ್ಕದಲ್ಲಿ ಮಂಡ್ಯ ಇದೆ, ಮಂಡ್ಯದ ಪಕ್ಕದಲ್ಲಿ ಮಡಿಕೇರಿ ಇದೆ, ಮಡಿಕೇರಿಯಿಂದ ಇನ್ನೊಂದು ಬದಿಯಲ್ಲಿ ಮೈಸೂರಿಗೆ ತಾಗಿಕೊಂಡೆ ಚಾಮರಾಜನಗರ ಇದೆ. ಹಾಗಿರ್ಬೇಕಾದ್ರೆ ರಾಮನಗರದಲ್ಲಿ ಕೂತು ಪ್ಲಾನ್ ಎಕ್ಸಿಕ್ಯೂಟಿವ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ, ಸುಮಾರು 100 ಕಿಲೋಮೀಟರ್. ಹಾಗಿರ್ಬೇಕಾದ್ರೆ ಇನ್ನೊಂದು ನೋಡಬಹುದು, ಪಕ್ಕದ ಬೆಂಗಳೂರಲ್ಲಿ 3 ದೇವಸ್ಥಾನಗಳು, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಸಣ್ಣ ದೇವಸ್ಥಾನಗಳು ಆಗಾಗ ಅವರು ಸೇರುವಂತ ಜಾಗಗಳಿವೆ ಅಂತ ಒಂದು ಮಾಹಿತಿ ಇದೆ. ಹಾಗಿರ್ಬೇಕಾದ್ರೆ ಬೆಂಗಳೂರಿನಲ್ಲಿ ಕೂತು ಈ ತರದ್ದೇನೋ ಪ್ಲಾನ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಒಳಗಿನಲ್ಲಿ ಏನೋ ಸಂಚು ಮಾಡಿರಬಹುದು ಅನ್ನೋ ಮಾಹಿತಿ ಇದೆ. ಮತ್ತೊಂದು ಏನಂತ ಹೇಳಿದ್ರೆ, ಬೆಂಗಳೂರು ಇಸ್ ವೆಲ್ ಕನೆಕ್ಟೆಡ್ ವಿತ್ ಆಲ್ ದ ಸಿಟೀಸ್. ಪಕ್ಕದ ರಾಜ್ಯಗಳ ಜೊತೆ ಇನ್ನೊಂದು ಬೆಂಗಳೂರಲ್ಲಿ ಏನ್ ಕೂತು ಏನ್ ಮಾಡಿದ್ರು ಪಕ್ಕಕ್ಕೆ ಯಾವ ಪೊಲೀಸಿಗೆ ಅಥವಾ ಯಾವುದೇ ಇಲಾಖೆಗೆ ಒಂದು ವೇಳೆ ಮಾಹಿತಿಗಳು ಬರೋದಿಲ್ಲ. ಹಾಗಿರ್ಬೇಕಾದ್ರೆ ಇವರಿಗೆ ಏನು ಆಪರೇಟ್ ಮಾಡೋದಿದ್ರು ಸೆಂಟರ್ಗಳಿಂದ ಆಪರೇಟ್ ಮಾಡ್ಲಿಕ್ಕೆ ಈಸಿ ಆಗಿದೆ. ಅದರಲ್ಲೂ ನಾವು ನೋಡಬಹುದು, ಇನ್ನೊಂದು ಮಾಹಿತಿ ಬರ್ತಾ ಇದೆ, ಕೇರಳದಿಂದ ಕೂತು ಆಪರೇಟ್ ಮಾಡ್ತಾ ಇದ್ರು. ಹಾಗಾದ್ರೆ ಕೇರಳದಲ್ಲಿ ಕೂತು ಆಪರೇಟ್ ಮಾಡಿದ್ರೆ ಅಥವಾ ಕೇರಳದ ಗಡಿ ಭಾಗದಿಂದ ಮಾಡಿದ್ರೆ ಅದು ಉತ್ತರ ಕನ್ನಡಕ್ಕೆ ಏನಾದ್ರೂ ಟಾರ್ಗೆಟ್ ಮಾಡಿರ್ಬೋದಾ ಅಥವಾ ಪಕ್ಕದ ಗೋವಾ ರಾಜ್ಯದಿಂದ ಮಾಡಿರ್ಬೋದಾ ಅಂತೇಳಿ. ಓಕೆ, ಧನ್ಯವಾದ ಮಾಹಿತಿಗಾಗಿ.